ಬಕ್ರೀದ್ ಹಬ್ಬದ ದಿನ ಶರಣಬಸಪ್ಪ ದೇವಾಲಯದ ಜಾತ್ರಾ ಮೈದಾನ ಮತ್ತು ಕೆರೆಯ ದಡದಲ್ಲಿ ಗೋವಿನ ರುಂಡ ಬಿಸಾಡಿದ ಆರೋಪ. ಹಿಂದೂ ಭಕ್ತರಲ್ಲಿ ಆಕ್ರೋಶ. ಕಲಬುರಗಿ ದಿನಾಂಕ 7/6/2025 ಶರಣಬಸಪ್ಪ ದೇವಾಲಯದ ಜಾತ್ರಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಸಂದರ್ಭಕ್ಕೆ ಆಘಾತಕಾರಿ ಘಟನೆ ನಡೆದಿದೆ. ದೇವಾಲಯದ ಪವಿತ್ರ ಸ್ಥಳದ ಹತ್ತಿರದ ಜಾತ್ರಾ ಮೈದಾನದಲ್ಲಿ ಗೋವಿನ ಕತ್ತರಿಸಿದ ಶಿರವನ್ನ ಯಾರೋ ಅಪರಿಚಿತರು ಬಿಸಾಕಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದ್ದು ಹಿಂದೂ ಭಕ್ತರಲ್ಲಿ ತೀವ್ರ ಆಕ್ರೋಶ ಮತ್ತು ಭಯವನ್ನು ಉಂಟು ಮಾಡಿದೆ. ಭಕ್ತಾದಿಗಳ ಪ್ರಕಾರ ಈ ಘಟನೆ ಹಿಂದೂ ಭಾವನೆಗೆ ನೋವುಂಟು ಮಾಡಿದೆ. ಹಿಂದೂ ಪರ ಸಂಘಟನೆಗಳಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರು ಪವಿತ್ರತೆ ಮತ್ತು ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಈ ರೀತಿಯ ನಿಂದನೀಯ ಮತ್ತು ಪ್ರಚೋದನಕಾರಿ ಕೃತ್ಯ ಭಕ್ತರಲ್ಲಿ ಭಯ ಮತ್ತು ಅಸಹನೆ ಉಂಟು ಮಾಡಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಸ್ಥಳೀಯ ಹಿಂದೂ ಸಂಘಟನೆಗಳು ಹಾಗೂ ಭಕ್ತರು ಈ ಕೃತ್ಯವನ್ನ ಧಾರ್ಮಿಕ ಭಾವನೆಗಳಿಗೆ ನೀಡಲಾದ ತೀವ್ರವಾಗಿ ಖಂಡಿಸಿದ್ದಾರೆ. ಬಕ್ರೀದ್ ಹಬ್ಬದ ದಿನವೇ ದೇವಾಲಯದ ಪವಿತ್ರ ಸ್ಥಳದ ಸಮೀಪ ಈ ರೀತಿ ಗೋವಿನ ರುಂಡ ಬಿಸಾಕುವುದು ಉದ್ದೇಶಪೂರ್ವಕವಾಗಿದೆ. ಇದರಿಂದ ಶಾಂತಿಯುತ ಸಮಾಜದಲ್ಲಿ ಭಿನ್ನತೆಯ ಬಿತ್ತನೆ ಮಾಡಲು ಯತ್ನವಾಗಿದೆ ಎಂದು ಸಾರ್ವಜನಿಕರು ಮತ್ತು ಶರಣ ಭಕ್ತರು ತಮ್ಮ ಆಕ್ರೋಶ ಹೊರಹಾಕಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪೊಲೀಸರು ಪ್ರಕರಣದ ಗಂಭೀರತೆಯನ್ನ ಮನಗಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ಥಳದಲ್ಲಿದ್ದ ಸಾರ್ವಜನಿಕರು ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ತಪ್ಪಿತಸ್ಥ ಆರೋಪಿಗಳಿಗೆ ಶೀಘ್ರದಲ್ಲೇ ತಕ್ಕ ಶಿಕ್ಷೆ ನೀಡಬೇಕೆಂದು ಅಧಿಕಾರಿಗಳಿಗೆ ಆಗ್ರಹಿಸಿದರು. ಇಂತಹ ಅಸಹಿಷ್ಣು ಕ್ರಿಯೆಗಳನ್ನ ಸಹಿಸಲಾಗುವುದು. ಯಾರೇ ಈ ಕೃತ್ಯಕ್ಕೆ ಕಾರಣರಾದರೂ ಕಾನೂನು ಬಲದಿಂದ ಅವರನ್ನ ಬಂಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ. ಈ ಘಟನೆಗೆ ಸಂಬಂಧಿಸಿದ ಚಿತ್ರಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಭಕ್ತರು ಹಾಗೂ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಹಲವರು ಈ ಕೃತ್ಯವನ್ನ ಬಕ್ರೀದ್ ಹಬ್ಬದ ಸಂದರ್ಭವನ್ನ ದುರುಪಯೋಗಪಡಿಸಿಕೊಂಡು ಧಾರ್ಮಿಕ ಪ್ರಚೋದನೆ ಹುಟ್ಟಿಸಲು ಮಾಡಿದ ಸಂಚು ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಕ್ರೀದ್ ಹಬ್ಬದ ದಿನ ಶರಣ ದೇವಾಲಯದ ಜಾತ್ರಾ ಸ್ಥಳದಲ್ಲಿ ಗೋವಿನ ರುಂಡ ಬಿಸಾಕಿರುವ ಘಟನೆ ಶಾಂತಿಯುತ ಬದುಕು ನಡೆಸುತ್ತಿರುವ ಸಮಾಜಕ್ಕೆ ಆಘಾತಕಾರಿ ಎಚ್ಚರಿಕೆಯಾಗಿದೆ. ಭಕ್ತರಲ್ಲಿ ಆಕ್ರೋಶ ಮತ್ತು ದುಃಖ ಉಂಟು ಮಾಡುವ ಈ ಘಟನೆಯ ಹಿನ್ನೆಲೆಯಲ್ಲಿ ಕಠಿಣ ತನಿಖೆ ಮತ್ತು ಸೂಕ್ತ ಕ್ರಮ ಅಗತ್ಯವಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ.